Hi friends, welcome to Indian Recipe Kannada. It's Monday evening ನಾವು ನ್ಯಾಷನಲ್ ಕಾಲೇಜ್ ಅಂದರೆ ಬ್ಯಾಂಗ್ಳೂರಲ್ಲಿ ಬಸವನಗುಡಿ ಹತ್ರ ನ್ಯಾಷನಲ್ ಕಾಲೇಜ್ ಅಂತಲೇ ಮೆಟ್ರೋ ಸ್ಟೇಷನ್ ಸ್ಟಾಪ್ ಇದೆ. ಅಲ್ಲಿಂದ ಪಕ್ಕದಲ್ಲೇ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ಅವರೆಬೇಳೆ ಮೇಳ ನಡೀತು, ಅಂದರೆ ಶ್ರೀ ವಾಸವಿ ಅವರೆಬೇಳೆ ಮೇಳ ನಡೀತು. ಅಲ್ಲಿಗೆ ನಾವು ಹೋಗಿದ್ವಿ. ನಾನು ತುಂಬ ವರ್ಷದಿಂದ ಗೊತ್ತಿತ್ತು ನಮಗೆ ಇಲ್ಲಿ ವರ್ಷ ಬಂದು ಅವರೆಬೇಳೆ ಮೇಳ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಒಂದು ಸತಿನೂ ಹೋಗಿಲ್ಲ. ಈ ಸತಿ ಹೋಗೋಣ ಅಂತೇಳ್ಬಿಟ್ಟು, ಅದು ನಾನು ಲಾಸ್ಟ್ ಡೇ ಹೋದೆ. ನಾನು 5ನೇ ತಾರೀಕಿಂದ 9ನೇ ತಾರೀಕು ತನಕ ಇತ್ತು. ಬಟ್ ಲಾಸ್ಟ್ ಡೇ ನಾನು ಅಲ್ಲಿ ವಿಸಿಟ್ ಮಾಡಿದೆ. ಅವರೆಬೇಳೆಯಲ್ಲಿ ಪ್ರತಿಯೊಂದು ರೆಸಿಪಿ ಕೂಡ ಮಾಡಿದ್ದಾರೆ. ಪಡ್ಡು ಇದೆ, ಮತ್ತು ಅದಾದಮೇಲೆ ಅವರೆಬೇಳೆಯಿಂದ ಬಿರಿಯಾನಿ ಮಾಡಿದ್ದಾರೆ, ಅವರೆಬೇಳೆಯಿಂದ ದೋಸೆ ಮಾಡಿದ್ದಾರೆ, ಅವರೆಬೇಳೆ ವಡೆ ಅಂತೆ, ಇದಕ್ಕಿದ ಬೇಳೆಯಿಂದ ಬೋಂಡ ಅಂತೆ, ಇದಕ್ಕಿದ ಬೇಳೆಯಿಂದ ವಡೆ ಮಾಡಿದ್ದಾರೆ, ಮಸಾಲೆ ವಡೆ ಮಾಡಿದ್ದಾರೆ, ಮತ್ತು ಅಕ್ಕಿ ರೊಟ್ಟಿ, ಪ್ರತಿಯೊಂದು ಐಟಮ್ಸ್ಗಳು ಅಲ್ಲಿ ಮಾಡಿದ್ದಾರೆ. ಅವರೆಬೇಳೆಯಿಂದ ಹೋಳಿಗೆ ಕೂಡ ಅವರೆಬೇಳೆಯಿಂದ ಮಾಡಿದ್ದಾರೆ, ಐಸ್ ಕ್ರೀಮ್ ಕೂಡ ಅವರೆಬೇಳೆಯಿಂದ ಮಾಡಿದ್ದಾರೆ, ಮತ್ತು ಅವರೆಬೇಳೆಯಿಂದ ಶಾವಿಗೆ ಬಾತ್ ಮಾಡಿದ್ದಾರೆ, ಬಿರಿಯಾನಿ. ಒಂದೊಂದು ಕೌಂಟ್ರಲ್ಲೂ ಆ ಜನ ಎಷ್ಟು ಕ್ಯೂ ನಿಂತ್ಕೊಂಡು ತಾಳ್ಮೆಯಿಂದ ಟೋಕನ್ ತೊಗೊಂಡು ಎಲ್ಲ ಟೇಸ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಗೋಬಿ ಮಂಚೂರಿ ಕೂಡ ಅವರೆಬೇಳೆಯಿಂದ ಮಾಡಿದ್ದಾರೆ. ತುಂಬ ವೆರೈಟಿಗಳು ಮಾಡಿದ್ದಾರೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಇದಕ್ಕಿದ ಬೇಳೆಯಿಂದ ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮಾಡಿದ್ದಾರೆ. ಎಷ್ಟು ರೆಸಿಪಿ ಅಂದರೆ ಅಲ್ಲಿ ನೆನಪೇ ಬರಲ್ಲ ನಮ್ಗೆ, ಅಷ್ಟು ರೆಸಿಪಿಗಳಿದೆ. ರೇಟು ಕೂಡ ಎಲ್ಲ ಕಮ್ಮಿದೇನೆ, 30 ರೂಪಾಯಿ, 40, 50, 60 ಈ ರೀತಿ ಇದೆ. ಅವರೆಬೇಳೆಯಿಂದ ಪಕೋಡ ಮಾಡಿದ್ದಾರೆ, ಅವರೆಬೇಳೆಯಿಂದ ಕೋಡ್ಬೇಳೆ, ಈ ಥರ ಪ್ರತಿಯೊಂದು ಐಟಮ್ಸು ಕೂಡ ಇದೆ. ಮತ್ತು ಬೇಕ್ರಿ ಐಟಮ್ಸ್ಗಳಲ್ಲಿ ಮಿಕ್ಸ್ಚರ್ ಅಂತೆ, ಅದಾದಮೇಲೆ ಜಿಲೇಬಿ ಕೂಡ ಅವರೆಬೇಳೆಯಿಂದ ಮಾಡಿದ್ದಾರೆ. ಎಲ್ಲ ತುಂಬ ಇದೆ ವೆರೈಟೀಸ್. ನೋಡಿ ಏನೇನಿದೆ ಅಂತ ಹೇಳ್ಬಿಟ್ಟು. ರುಮಾಲಿ ರೊಟ್ಟಿ ಮತ್ತು ಕೋಡ್ಬೇಳೆ, ಅವರೆಬೇಳೆಯಿಂದ ಚಾಟ್ಸು, ಗೋಬಿ, ಪಾವ್ ಬಜ್ಜಿ, ಜಿಲೇಬಿ, ನಿಪ್ಪಟ್ಟು, ಐಸ್ ಕ್ರೀಮ್, ಪ್ರತಿಯೊಂದೂ ಅವರೆಬೇಳೆಯಿಂದ. ನೀವೇ ನೋಡ್ಬೋದು, ಜನ ಒಂದೊಂದು ಕೌಂಟ್ರಲ್ಲೂ ಕೂಡ ಎಷ್ಟು ಜನ ನಿಂತ್ಕೊಂಡಿದ್ದಾರೆ. ಒಂದು 50ರಿಂದ 100 ಜನ ನಿಂತ್ಕೊಂಡಿದ್ದಾರೆ. ಅಷ್ಟು ಕ್ಯೂ ಅಲ್ಲಿ ಜನ ನಿಂತ್ಕೊಂಡು ಒಂದು ಕಡೆ ಟೋಕನ್ ತೊಗೊಂಡು ಇನ್ನೊಂದು ಕಡೆನ ಫುಡ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಆ ಥರ ಒಂದೊಂದು ಕೌಂಟ್ರಲ್ಲೂ ಅಷ್ಟು ಜನ ನಿಂತ್ಕೊಂಡಿದ್ದಾರೆ. ನಾವು ಜಸ್ಟ್ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ವಿ. ನಮಗೆ ಟೈಮ್ ಆಗೋಯಿತು, ನಾವು ದೂರದಿಂದ ಬಂದಿರೋದ್ರಿಂದ ನಮಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಮೆಟ್ರೋದಲ್ಲೇ ಹೋಗಿದ್ವಿ. ಮೆಟ್ರೋದಲ್ಲಿ ಹೋಗ್ಬಿಟ್ಟು ಮೆಟ್ರೋದಲ್ಲೇ ಬಂದ್ವಿ. ಬಟ್ ಒಂದು ಕೌಂಟ್ರಲ್ಲೂ ನಾವು ಎಲ್ಲೋದ್ರೂ ಅಟ್ಲೀಸ್ಟ್ ಏನಾದರೂ ತಿಂತಾಯಿದ್ವಿ. ಈ ಸತಿ ಇಷ್ಟು ತಿಂಡಿಗಳಿದ್ದರೂ ಕೂಡ ಅಲ್ಲಿ ಬೇಲ್ಪುರಿ, ಮಸಾಲೆ ಪುರಿ, ಏನೇನೋ ಐಟಮ್ಸ್ಗಳಿಟ್ಟಿದ್ರು. ಬಟ್ ನಮಗಲ್ಲಿ ತಿನ್ನೋಕ್ಕಾಗಿಲ್ಲ, ಯಾಕಂದರೆ ಅಷ್ಟು ಕ್ಯೂ ಇದೆ. ಒಂದೊಂದರಲ್ಲೂ ನಾವು ನಿಂತ್ಕೊಂಡು ಟೋಕನ್ ತೊಗೊಂಡು ನಾವು ಆಗಲಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಈ ಥರ ಹೋಗಿ ಅಷ್ಟು ತಿಂಡಿಗಳನ್ನ ನೋಡಿ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಬಟ್ ಆದರೆ ನಾವು ಒಂದೂ ಟೇಸ್ಟ್ ಮಾಡಿಲ್ಲ. ಬಟ್ ಎಷ್ಟು ಜನ ಲಾಸ್ಟ್ ಡೇ ಅಂತ ಹೇಳಿ ಇಷ್ಟು ಜನನ ಏನೋ ಗೊತ್ತಿಲ್ಲ, ಬಟ್ ಡೈಲಿ ಇಷ್ಟು ಬರ್ತಿದ್ರ ಅಂತಲೂ ಗೊತ್ತಿಲ್ಲ. ಜನಸಾಗರ ಅಂತಲೇ ಹೇಳ್ಬೋದು, ಅಷ್ಟು ಜನ ಬಂದಿದ್ದಾರೆ ಫ್ರೆಂಡ್ಸ್. ಅಷ್ಟು ಸೂಪರಾಗಿತ್ತು. ಮತ್ತು ಒಂದು ಕಡೆ ಅವರೆಬೇಳೆ ಮೇಳ ನಡೀತಾ ಇತ್ತು. ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಅಂದರೆ VIP ಟಿಕೆಟ್ಸ್ ಅಂತ ಹೇಳಿ, ಅದು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು, ಅಂದರೆ ವಯಸ್ಸಾದವ್ರು ಇರ್ತಾರಲ್ಲ, ವಯಸ್ಸಾದವರು ಫ್ಯಾಮಿಲೀಸಲ್ಲಿ ಎಲ್ಲನೂ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ಸಪ್ರೇಟ್ VIP ಎಂಟ್ರೆನ್ಸ್ ಅಂತ ಮಾಡಿದ್ದಾರೆ. ಅದು ಆನ್ಲೈನಲ್ಲಿ ಬುಕ್ ಮಾಡಿ ಹೋಗಬೇಕಂತೆ. ಇಲ್ಲಿ ಜನರಲಲ್ಲಿ ಏನು ತಿಂಡಿ ಇರುತ್ತೋ ಅದೇ ತಿಂಡಿನೂ ಅಲ್ಲೂ VIP ಕೌಂಟ್ರಲ್ಲೂ ಕೂಡ ಇಟ್ಟಿದ್ದಾರೆ. ಬಟ್ ಅಲ್ಲೊಂದು ಸ್ವಲ್ಪ ಜನ ಕಮ್ಮಿ ಇದ್ರಂತ ಅನಿಸುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲಿ ಮಾತ್ರ ತುಂಬ ಜಾಸ್ತಿ ಜನ ಇದ್ದರು. ಒಂದೊಂದು ಕೌಂಟ್ರಲ್ಲೂ ಅಷ್ಟಷ್ಟು ಜನ ನಿಂತ್ಕೊಂಡಿದ್ರು. ಬಟ್ ಎಲ್ಲ ವಯಸ್ಸಾದವರಿಂದ ಚಿಕ್ಕವರಿಂದ ಹಿಡ್ದು ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು ತಾಳ್ಮೆಯಿಂದ ಎಲ್ಲ ಫ್ಯಾಮ್ಲಿ ಜೊತೆ ಸೂಪರಾಗಿ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅವರೆಬೇಳೆ ಮೇಳ ಬಂದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ. ಬಟ್ ನಂಗೆ ತುಂಬ ಖುಷಿ ಆಯಿತು. ಎಷ್ಟು ಜನ ಬಂದಿದ್ದಾರೆ ಅಂತಂದರೆ, ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ರೈತರು, ಮಾಗಡಿಯಲ್ಲಿ ರೈತರು ಬೆಳೀತಾರಲ್ವ, ಅವರು ಶ್ರೀ ವಾಸವಿ ಅವರೆಬೇಳೆ ಮೇಳನ ಇದು ಮಾಡಿರೋದು. ತುಂಬ ಸೂಪರಾಗಿ ನಡೆಸಿದ್ದಾರೆ, ತುಂಬ ಚೆನ್ನಾಗಿತ್ತು. ಮತ್ತು ಅದ್ರ ಜೊತೆಗೆ ಸೇಲ್ಸ್ ಕೂಡ ಇತ್ತು, ಸಣ್ಣ ಪುಟ್ಟ ಸೇಲ್ಸ್ಗಳು. ನೋಡಿ ಈ ಥರ ಪ್ಲಾಸ್ಟಿಕ್ದು ಬೌಲ್ಸ್ ಆಗಲಿ, ಪ್ಲೇಟ್ಸ್ ಆಗಲಿ ಎಲ್ಲ ಇಟ್ಟಿದ್ರು. ಮತ್ತು ಬಟ್ಟೆಗಳು ಸೇಲ್ಸ್, ಈಗ ಗ್ರೌಂಡ್ಗಳಲ್ಲಿ ಸೇಲ್ಸ್ ಹಾಕ್ತಾರಲ್ವ, ಅದ್ರ ಜೊತೆಗೆ ಈ ಅವರೆಬೇಳೆ ಮೇಳದ ಜೊತೆಗೆ ಸೇಲ್ಸ್ ಕೂಡ ನಡೀತಾ ಇತ್ತು. ಬಟ್ಟೆಗಳು ಮತ್ತು ಮಕ್ಕಳಿಗೆ
ಎಲ್ಲ ಪ್ರತಿಯೊಂದು ಇತ್ತು. ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು ಮೇಳದು. ಬಟ್ ಆದರೆ ನಾವೇನು ತಿಂದಿಲ್ವಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಯಾಕಂದರೆ ಅಷ್ಟು ಜನ ಇರೋದ್ರಿಂದ ನಮಗೆ ಟೈಮ್ ಇರಲಿಲ್ಲ ನಿಂತ್ಕೊಂಡು. ಯಾಕಂದರೆ ಫಸ್ಟ್ ಅಷ್ಟು ದೊಡ್ಡ ಗ್ರೌಂಡಲ್ಲಿ ಅಷ್ಟು ಕೌಂಟರ್ಸ್ನ ಹಾಕಿದ್ದಾರೆ. ಪ್ರತಿಯೊಂದು ನಾನು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಫಸ್ಟು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ವೀಡಿಯೋ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹೋಗಬೇಕಾದ್ರೆ ತಿನ್ನೋಣ ಅಂತ ಹೇಳಿ ನೋಡಿದ್ರೆ ಲಾಸ್ಟ್ ಟೈಮ್ ಆಗ್ತಾ 6-6:30 ಆಗ್ತಾ ಇದ್ದಂಗೆ ಜನ ಫುಲ್ಲು ತುಂಬಿಕೊಂಡ್ರು. ಯಾಕಂದರೆ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ತುಂಬ ಜನ ತುಂಬ ದೂರಗಳಿಂದ ಬಂದಿದ್ದಾರೆ. ಅಂದರೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದ್ರಿಂದ ಏನಂದರೆ ತುಂಬ ಜನಕ್ಕೆ ಈಸಿ ಆಗುತ್ತೆ. ಬಸ್ಸಲ್ಲಿ ಬಂದು ಬರೋಕ್ಕಿಂತ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅದೇ ಗ್ರೌಂಡಲ್ಲಿ ಮಾವಿನ ಹಣ್ಣು ಕೂಡ ಮೇಳ ಹಾಕ್ತಾರಂತೆ, ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆ ವಿಡಿಯೋ ಕೂಡ ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಯ್ತು ನನಗೆ ಈ ಮೇಳಕ್ಕೆ ಹೋಗ್ಬಿಟ್ಟು. ಚೆನ್ನಾಗಿತ್ತು. ಮತ್ತು ನಾನು ಸ್ವಲ್ಪ ಬೌಲ್ಸು ಪ್ಲೇಟ್ಸು ಇದೆಲ್ಲನೂ ಸ್ವಲ್ಪ ಮನೆಗೆ ತೊಗೊಂಡು ಬಂದೆ. ಹೋದರೆ ಅಂತೂ ನಾವು ಸುಮ್ಮನೆ ಅಂತೂ ಬರಲ್ಲ ಅಲ್ವಾ ಬರೀ ಕೈಯಲ್ಲಿ. ಹೋದರೆ ಎಲ್ಲ ಜನ ತೊಗೊಳ್ತಿರ್ತಾರೆ, ನಮಗೂ ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ನನಗೆ ವೀಡಿಯೋಗೆ ರೆಸಿಪಿಗೆ ಯೂಸ್ ಆಗೋಂಥ ಈ ಥರ ಚಿಕ್ಕ ಚಿಕ್ಕ ಬೌಲ್ಗಳು ರೆಸಿಪೀಸ್ನ ತೋರಿಸೋದಕ್ಕಾಗಲಿ, ನಾವು ಮಾಡಿರೋ ಫುಡ್ನ ತೋರಿಸೋದಕ್ಕೆ ಅದೆಲ್ಲನೂ ನಾನು ಕೆಲವೊಂದು ಪ್ಲೇಟ್ಸ್ ಆಗಲಿ ಬೌಲ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡೆ. ಅಷ್ಟೇ, ನಾನು ಜಾಸ್ತಿ ಬೇರೆ ಏನೂ ತೊಗೊಂಡಿಲ್ಲ. ಬರೀ ಈ ಕೌಂಟ್ರಲ್ಲಿ ಮಾತ್ರನೇ ನಾನು ತೊಗೊಂಡಿದ್ದು. ನಂಗೆ ತುಂಬ ಖುಷಿಯಾಯಿತು. ನನಗಿವತ್ತು ಸೂಪರಾಗಿ ನಾನು ಅವರೆಬೇಳೆ ಮೇಳನ ನೋಡಿದ್ದೀನಿ. ಇಷ್ಟು ವರ್ಷದಲ್ಲಿ ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ. ಬಟ್ ಆದರೆ ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಮಗೆ ಬಂದು ಮೇಳನೇ ಮುಗ್ದೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇಯರು ಖಂಡಿತ ಯಾರು ಹೋಗಿಲ್ಲ ಅಂತ ಅಂದ್ಕೊಂಡಿದ್ರು ಅವ್ರು ಖಂಡಿತ ಹೋಗಿ ಈ ಮೇಳನ ವಿಸಿಟ್ ಮಾಡಿ. ಬಟ್ ಅಲ್ಲಿ ಹೋದರೆ ಮಾತ್ರ ಪ್ರತಿಯೊಂದು ತಿಂಡಿನೂ ತಿನ್ನಬೇಕಂತ ಅನಿಸುತ್ತೆ. ಪ್ರತಿಯೊಂದು ಟೇಸ್ಟ್ ಮಾಡಿ ನೀವು ಎಲ್ಲ ವಿಸಿಟ್ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಮತ್ತು ಅಲ್ಲಿ ಸೂಪರಾಗಿ ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ಮೆಟ್ರೋ ಟ್ರೈನ್ ಹತ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಅಷ್ಟೇ, ಸಂಜೆ ಆಗೋಯಿತು, 8 ಗಂಟೆ ಆಗೋಯಿತು.